ಆಕ್ಸಿಡೆಂಟ್ ಆಗಿ ಒಂದು ತಿಂಗಳಾಗ್ತಾ ಬಂತು. ಆಗಿರೋ ಡ್ಯಾಮೇಜ್ ಎಲ್ಲ ಒಂದೊಂದೇ ವಾಸಿ ಆಗ್ತಾ ಇದ್ದಾವೆ. ಆಕ್ಸಿಡೆಂಟ್ ಆಗಿ ಎಷ್ಟೊತ್ತಾದ್ಮೇಲೆ ಜನ ಬಂದರೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಜನ ಕಣ್ಬಿಡು ಅಂತ ಇದ್ರು, ಸ್ವಲ್ಪ ಜನ ನೀರು ಕುಡಿ ಅಂತ ಇದ್ರು. ಆದರೆ ಒಬ್ಬ ಮಾತ್ರ ದೂರದ ಮರದ ಹತ್ರ ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ದ. ಅವನ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಿದ್ರೆ ಯಾರೋ ಜವಾಬ್ದಾರಿಯುತ ನಾಗರಿಕ ಅನ್ಕೋಬೋದಿತ್ತು. ಆದರೆ ಅವನು ಅದೇನು ಮಾಡ್ತಾ ಇರಲಿಲ್ಲ, ನನ್ನೇ ನೋಡ್ತಾ ಇದ್ದ. ಯಾರವನು? ಕೆಂಗಣ್ಣಿನಿಂದ ಕೆಕ್ಕ. ಹಲೋ ಮಚ್ಚ, ಊಟ ಆಯ್ತೇನೋ? ಹ್ಞೂ ಕಣ, ಈಗ ಜಸ್ಟ್ ಹೊರಗಡೆ ಊಟ ಮಾಡ್ಕೊಂಬಂದೆ. ಹೊರಗಡೆ ಊಟ ಮಾಡಿದ್ಯಾ? ಮನೇಲಿ ಯಾರು ಇಲ್ವಾ? ಇಲ್ಲ, ಊರಿಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ. ಸಂಜೆ ಸಿಗ್ಬೋದಿತ್ತಲ್ಲ, ಹೊರಗಡೆ ಒಂದು ಸ್ವಲ್ಪ ತೋಡಾಡಿ ನಮ್ಮ ಮನೇಲೆ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಎಲ್ಲಿ ಹೊರಗೆ ಬರೋದು? HOD ನೆಕ್ಸ್ಟ್ ವೀಕ್ ಸ್ಟೋರಿ ಡ್ರಾಫ್ಟ್ ಸಬ್ಮಿಟ್ ಮಾಡೋಕೆ ಹೇಳಿದ್ದಾರೆ. ಈ ಆಕ್ಸಿಡೆಂಟ್ ಆದಾಗಿಂದ ತಲೆನೇ ಓಡ್ತಿಲ್ಲ. ಅದಕ್ಕೆ ಮನೇಲೇ ಕತೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಓ, ಇದಕ್ಕೇನಾ ಲ್ಯಾಪ್ಟಾಪ್ ಕೇಳಿದ್ದು? ಸರಿ, ನಾಳೆ ಎಕ್ಸಾಕ್ಟ್ 11:30ಗೆ ನಮ್ಮ ಮನೆ ಹತ್ರ ಬಂದ್ಬಿಡು. ಮಿಸ್ ಆದ್ರೆ ನಾನು ಸಂಜೆವರೆಗೂ ಸಿಗಲ್ಲ. ಮಚ್ಚ, ನಾನು ನಿನ್ಗೇನೋ ಒಂದು ಹೇಳ್ತೀನಿ, ಆದರೆ ನೀನು ನನ್ನ ಬಗ್ಗೆ ಏನೂ ಅನ್ಕೋಬಾರ್ದು, ಆಯ್ತಾ? ಸರಿ, ಹೇಳ್ಗುರು. ಈ ಡಿಸ್ಚಾರ್ಜ್ ಆಗಿ ಬಂದಾಗಿಂದ ಯಾರೋ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹೌದಾ? ಹುಡುಗನ ಹುಡುಗಿನ? ಹುಡುಗ. ಹುಡುಗನ? ಮಚ್ಚ, ಹುಡುಗಿ ಆಗಿದ್ರೆ ಏನೋ ಮಾತಾಡ್ಬೋದಿತ್ತು. ನೀನು ಈ ಬುಕ್ಸ್ ಓದಿ ಓದಿ ಅದೇನೋ ಅಂತಾರಲ್ಲ. ಮಚ್ಚ ಇರು, ಅಕ್ಕ ಕಾಲ್ ಮಾಡ್ತಾ ಇದ್ದಾಳೆ, ನಾನು ಹಿಂಗೆ ತಿರ್ಗಾ ಮಾಡ್ತೀನಿ. ಸರಿ. ಹಾಂ ಅಕ್ಕ, ಹೇಳು. ಯುವ ಒಂದ್ ಹೆಲ್ಪ್ ಮಾಡ್ಬೇಕು ನೀನು. ಹಾಂ, ಏನು? ನನ್ನ ಫ್ರೆಂಡ್ ಒಂದು ಪೋರ್ಟ್ರೇಟ್ ಡ್ರಾ ಮಾಡಕ್ ಹೇಳಿದ್ಲು. ಅದೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿದೀನಿ. ಅದನ್ನ ಪೋಸ್ಟ್ ಮಾಡೋದು ಒಂದೇ ಇತ್ತು. ಆದ್ರೆ ಅವ್ರ ಅಣ್ಣ ನಾಳೆ ಇಲ್ಲೇ ಬರ್ತಾ ಇರೋದ್ರಿಂದ ಬೈ ಹ್ಯಾಂಡ್ ಕೊಡಕ್ ಹೇಳಿದ್ಲು. ನಾಳೆ ನಾವು ಊರಿಂದ ಬರೋದ್ ಲೇಟ್ ಆಗ್ಬೋದೇನೋ, ಸೊ ಅದಕ್ಕೆ ನೀನೇ ಹೋಗ್ಕೊಡ್ಬೇಕು. ಹಾಂ ಸರಿ, ಕೊಡ್ತೀನಿ. ಆ ಪೋರ್ಟ್ರೇಟ್ ಎಲ್ಲಿದೆ? ಅಲ್ಲೇ ರೂಮಲ್ಲಿ ಎಲ್ಲೋ ಇದೆ, ನೋಡು. ಮತ್ತೆ ಯುವ, ಅವರು ನನ್ನ ಕ್ಲೋಸ್ ಫ್ರೆಂಡ್ ಅಣ್ಣ. ಅವ್ರ ಜೊತೆ ಚೆನ್ನಾಗಿ ಮಾತಾಡು ಮೀಟ್ ಆದಾಗ, ಆಯ್ತಾ? ಹಾಂ. ಹಾಂ, ಸಿಕ್ತು. ಅವ್ರ ಹೆಸರೇನು? ಹೇಮಾ, ವಿರಾಜ್. ನೆಟ್ವರ್ಕ್ ಪ್ರಾಬ್ಲಮ್ ಕಣೋ, ಕಾಲ್ ಕಟ್ ಆಯ್ತು. ಎಕ್ಸಾಕ್ಟ್ 11ಗೆ ಸ್ಟೇಷನ್ ಪಾರ್ಕ್ ಅಲ್ಲಿ ಇರು. ಅವ್ರು ಬರೋದ್ ಲೇಟ್ ಆದ್ರೆ ನಂಗೆ ಕಾಲ್ ಮಾಡು, ಆಯ್ತಾ? ಬಾಯ್ ಬಾಯ್, ಗುಡ್ ನೈಟ್. ಮಚ್ಚ, ಎಷ್ಟು ಗಂಟೆಗೆ ಸಿಗ್ತೀಯೋ ನಾಳೆ? ನಾನು ನಿಮಗೆ ಕಾಣಿಸ್ತಾ ಇದ್ದೀನಾ? ಅಕ್ಷರಗಳು ಚೆನ್ನಾಗಿ ಕಾಣಿಸಲ್ಲ, ಮನುಷ್ಯರೆಲ್ಲ ಚೆನ್ನಾಗೇ ಕಾಣ್ತಾರೆ. ಇತ್ತೀಚೆಗೆ ನಮ್ಮ ಪರಿಚಯ ಇರೋರು ಕಣ್ಮುಂದೆ ಹೋಗ್ತಿದ್ರು, ನೋಡ್ದಂಗೆ ಹೋಗ್ತಿರ್ತಾರೆ, ಅದಕ್ಕೆ ಹಂಗಂದೆ. ನಾನು ರಾಜ್. ಹಾಯ್, ಐ ಆಮ್ ಯುವ. ಇದು ಅಯ್ಯೋ, ಇದ್ರದ್ದೇನೋ ಅವಸರ ಇದೆ. ಫಸ್ಟ್ ನಿಮ್ದು ಹೇಳಿ. ಕೈಯಲ್ಲದೇನೋ ಹಾಕ್ಕೊಂಡಿದ್ದೀರಾ, ಹಣೆಯಲ್ಲಿ ಬ್ಯಾಂಡೇಜು, ಬುಕ್ಸ್ ಓದ್ತಿದ್ದೀರಾ, ಏನು ಕತೆ? ಏನಿಲ್ಲ, ಲಾಸ್ಟ್ ಮಂತ್ ಆಕ್ಸಿಡೆಂಟ್ ಆಗಿತ್ತು, ಅದ್ರ ಪ್ರಸಾದ ಈಗೆಲ್ಲ. ಆಕ್ಸಿಡೆಂಟಾ? ಎಲ್ಲಿ? ಹೈವೇ ಪಕ್ಕ ಆಮ್ಚಿ ಕ್ರಾಸ್. ಓಹೋ, ಆಮ್ಚಿ ಕ್ರಾಸ್ ಆಕ್ಸಿಡೆಂಟ್ ಝೋನ್ ಕೇಳಿದ್ದೀನಿ. ಮತ್ತು ಈ ಬುಕ್ಸ್ ಏನಕ್ಕೆ ಓದ್ತಿದ್ದೀರಾ? ಯೂನಿವರ್ಸಿಟಿಲಿ ನೆಕ್ಸ್ಟ್ ಮಂತ್ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಇದೆ, ಸೊ ಅದಕ್ಕೆ ಬೆಸ್ಟ್ ಸ್ಟೋರಿನ ಸೆಲೆಕ್ಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ಟೋರಿ ಬರೆಯೋಕೆ ಬುಕ್ಸ್ ರೆಫರ್ ಮಾಡ್ತಾ ಇದ್ದೀನಿ. ಯಾವ ಡಿಪಾರ್ಟ್ಮೆಂಟ್ ನಿಮ್ಮದು? ಫುಡ್ ಟೆಕ್. ನಿಮ್ಮದು? ನಂದು BE ಸಿವಿಲ್. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ. ಬೆಂಗಳೂರು ಸೂಪರ್ ಅಲ್ಲ? ಏನು ಸೂಪರೋ ಏನೋ, ಮನೆಗೆ ಹೋಗಿ 1 ವರ್ಷ ಆಯಿತು. ಅದು ಬಿಡಿ, ನಿಮ್ಮ ಕತೆ ಎಲ್ಲಿಗೆ ಬಂತು ಅದನ್ನ ಹೇಳಿ. ಏನು ಕತೆನೋ ಏನೋ, ಈ ಆಕ್ಸಿಡೆಂಟ್ ಆದಾಗಿಂದ ನನಗೆ ತಲೆನೇ ಓಡ್ತಿಲ್ಲ. ತುಂಬ ಕತೆ ಓದಿ ಓದಿ ನನಗೆ ನಾನೇ ದೊಡ್ಡ ಕತೆಗಾರ ಅಂದ್ಕೊಂಡಿದ್ದೆ. ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಆಲ್ರೆಡಿ ತುಂಬ ಬುಕ್ಸ್ ಪಬ್ಲಿಷ್ ಮಾಡಿ ಅವಾರ್ಡ್ಸ್ ಎಲ್ಲ ಗೆದ್ದಿದ್ದಾರೆ. ಒಂದೊಂದು ಸಲ ಇದೆಲ್ಲ ಬೇಡ, ಬಿಟ್ಬಿಡೋಣ ಅನಿಸುತ್ತೆ. ಅಯ್ಯೋ, ಹಂಗೆಲ್ಲ ಅನ್ಕೋಬಾರ್ದು. ನೀವು ಹೇಳೋದು ಹೆಂಗೈತೆ ಅಂದರೆ, ಈ CSK ಮುಂಬೈ 5 ಟ್ರೋಫಿ ಗೆದ್ದಿದ್ದಾರಂತ ಟಾಸ್ ಆದ ತಕ್ಷಣ ನಿಮ್ಮದೇ ಮ್ಯಾಚ್ ಅನ್ನೋಕ್ಕಾಗುತ್ತಾ? ಪ್ರಯತ್ನ ಇರಬೇಕು. 18 ವರ್ಷ ಆದಮೇಲೆ ಗೆದ್ದಿರೋರು ಇದ್ದಾರೆ. ಈಗ ಈ ಸ್ಟೋರಿ ಸೆಲೆಕ್ಟ್ ಆಗಿ ಬುಕ್ ಪಬ್ಲಿಷ್ ಆದಮೇಲೆ
ಆ ಬುಕ್ನ ಏನು ಸೆಲ್ ಮಾಡ್ತಾರಾ? ಇಲ್ಲ, ಒಂದಿಷ್ಟು ಬುಕ್ಸ್ನ ಲೈಬ್ರರಿಲಿ ಇಡ್ತಾರೆ, ಇನ್ನೊಂದಿಷ್ಟು ಬುಕ್ಸ್ನ ನಮ್ಗೆ ಕೊಡ್ತಾರೆ. ಹಂಗಂದ್ರೆ ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ಬುಕ್ ಕಾಪೀಸ್ ಕೊಡ್ಬೋದಾ? ಹ್ಮ್. ಅಲ್ಲ, ಈ ಟೆಕ್ನಾಲಜಿ ಎಷ್ಟೊಂದು ಫಾಸ್ಟ್ ಇದೆ, ನೀವು ಹಿಂಗೆ ಬುಕ್ಸ್ ಓದ್ಕೊಂಡು ಕೂತ್ಕೊಳ್ಳೋ ಬದಲು ಚಾಟ್ ಜಿ ಪಿ ಟಿನೋ ಅಥವಾ ಎ ಐನ ಯೂಸ್ ಮಾಡ್ಕೊಂಡು ಒಂದು ಕತೆ ಮಾಡ್ಬೋದಲ್ಲ? ಇಲ್ಲ, ನನ್ಗೆ ಈ ಚಾಟ್ ಜಿ ಪಿ ಟಿ ಕತೆ ಎಲ್ಲ ಬೇಡ. ನನಗೆ ಕತೆಯಲ್ಲಿ ಎಮೋಷನ್ ಇರಬೇಕು, ಕತೆ ಡೀಪ್ ಆಗಿರ್ಬೇಕು. ಹಾಗಾದ್ರೆ ನಿಮಗೆ ನಾನು ಹೆಲ್ಪ್ ಮಾಡ್ಲಾ? ಒಂದು ಡೀಪ್ ಎಮೋಷನ್ ಇರೋ ಕತೆ ಹೇಳ್ತೀನಿ. ನೀವು ಕತೆ ಹೇಳ್ತೀರಾ? ನಾನು ಬೇಸಿಕಲಿ ಡೀಪ್ ಮನುಷ್ಯ. ನೀವು ಹೂ ಅನ್ನಿ, ನಿಮಗೆ ಒಳ್ಳೆ ಕತೆನ ನಾನು ಹೇಳ್ತೀನಿ, ಓಕೆನಾ? ನಿಮ್ಮನ್ನ ಹೆಂಗ್ ನಂಬೋದು ನಾನು? ಆಯ್ತು, ನಾನು ನಿಮ್ಗೊಂದು ಟ್ರಯಲ್ ಕತೆ ಹೇಳ್ತೀನಿ. ಅದು ನಿಮ್ಗೆ ಇಷ್ಟ ಆದರೆ ನಾನು ಹೇಳೋ ಕತೆನ ನೀವು ಬುಕ್ಕಲ್ಲಿ ಬರೀಬೇಕು. ಸರಿ, ಹೇಳಿ. ಅಲ್ಲಿ ಚೇರ್ ಮೇಲೆ ಒಂದು ಕಾಗೆ ಪೇಂಟಿಂಗ್ ಇದೆ, ನೋಡಿದ್ರ? ಅದ್ರ ಬಗ್ಗೆ ನಿಮಗೇನು ಗೊತ್ತು? ಏನಿಲ್ಲ, ಕಾಗೆನ ಶನಿದೇವ್ರ ವಾಹನ ಅಂತ ಹೇಳ್ತಾರೆ, ಅಷ್ಟೇ ತಾನೆ? ಅದನ್ನ ಸೇಂಟ್ ಕ್ರೋ ಕಾಕ ಅಂತ ಕರೀತಾರೆ. ಕಾಕ ಒಂದೇ ಸ್ಟೋರಿನ ಬೇರೆ ಟೈಮ್ ಲೈನಲ್ಲಿ ತುಂಬ ಸಲ ನೋಡಿದೆ. ನಾವು ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಆದರೆ ಕಾಕ ನಾವು ತುಂಬ ಸಲ ಮೀಟ್ ಮಾಡಿರೋದನ್ನ ನೋಡಿದೆ. ಸ್ಟ್ರೇಂಜ್ ಥಿಂಗ್ ಏನಂದರೆ, ನಾವು ಪ್ರತಿ ಸಲ ಮೀಟ್ ಆದಾಗ ಕತೆ ಯಾವ ಥರ ಎಂಡ್ ಆಗುತ್ತೆ ಅಂತ ಅದಕ್ಕೆ ಮುಂಚೆನೇ ಗೊತ್ತಿರುತ್ತೆ. ನನಗೇನು ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ಇನ್ನೊಂದು ಕತೆ ಹೇಳ್ತೀನಿ, ಬನ್ನಿ. ಅಯ್ಯೋ, ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡೋದ? ಪಾರ್ಕಿಗೆ ಕದ್ಬರರ್ ಇರ್ತಾರೇನೋ, ಕದಿಯಕ್ಕೆ ಯಾಕೆ ಬರ್ತಾರೆ? ಬಾ ಬ್ರೋ. ನೀವು ಈ ನರಿ ಬಂತು ನರಿ ಕತೆ ಕೇಳಿದಿರ? ಅದರಿಂದ ನೀವೇನು ಕಲ್ತ್ರಿ? ಅದೇ, ಪದೇ ಪದೇ ಸುಳ್ಳು ಹೇಳ್ಬಾರ್ದು, ಹೇಳಿದ್ರೆ ನಮ್ಮನ್ನ ಯಾರು ನಂಬಲ್ಲ ಅಂತ. ಈ ಕತೆನ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದ್ಸಲ ಕೇಳಿ. ಅವ್ರ ಮಗನ್ನ ಕಳ್ಕೊಂಡ್ಮೇಲೆ ತುಂಬ ದಿನ ಅವರಪ್ಪ ಅವ್ರ ಮಗನ ನೆನಪಲ್ಲೇ ಇದ್ರು. ನನಗೇನು ಅನ್ಸುತ್ತಂದ್ರೆ, ಅವ್ರ ಮಗ ಕೂಗ್ದಾಗ ಅವರಪ್ಪ ಮತ್ತೆ ಇನ್ನೊಂದ್ಸಲ ಹೋಗ್ಬೇಕಿತ್ತೇನೋ ಅಂತ. ಪದೇ ಪದೇ ಮೋಸ ಹೋಗ್ಬೇಕು ಅಂತಲ್ಲ, ಆದರೆ ಆ ವ್ಯಕ್ತಿ ಜೊತೆ ನಾವು ತುಂಬ ಚೆನ್ನಾಗಿದ್ವಿ, ಆ ವ್ಯಕ್ತಿ ನನ್ನ ಲೈಫಲ್ಲಿ ಕೊನೆವರೆಗೂ ಇರಬೇಕಿತ್ತು ಅನ್ನೋದು ದೊಡ್ಡದಾದರೆ ಒಂದು ಚಾನ್ಸು ಕೊಡ್ಬೇಕಿತ್ತೇನೋ ಅಂತ. ಅದರಲ್ಲೂ ಪಾಪ ಅವನು ಚಿಕ್ಕ ಹುಡುಗ ಅಲ್ಲ ಬ್ರದರ್. ನನಗೆ ನಿಮ್ಮ ಥಿಂಕಿಂಗ್ ತುಂಬಾ ಇಷ್ಟ ಆಯ್ತು. ಈಗ ಮೇನ್ ಕತೆ ಹೇಳಿ. ಮೇನ್ ಕತೆ ಹೇಳೋಕ್ಕಿಂತ ಮುಂಚೆ ನಂದೊಂದು ಕಂಡೀಷನ್. ಏನು? ಈ ಬುಕ್ಕು ಪಬ್ಲಿಷ್ ಆದಾಗ ನನಗೊಂದು ಕಾಪಿ ಬೇಕು. ಅಯ್ಯೋ, ನೀವಿನ್ನು ಕತೆ ಹೇಳ್ಬೇಕು, ಅದನ್ನ ನಾನು HD ಸಬ್ಮಿಟ್ ಮಾಡಬೇಕು, ಅವ್ರು ಅದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆಗುತ್ತೆ ಬ್ರೋ, ಈ ಕತೆ ಬಾಕ್ಸ್ ಆಫೀಸು. ಹೌದಾ? ಸರಿ, ನಿಮ್ಮ ನಂಬರ್ ಕೊಡಿ, ಮೀಟ್ ಆಗಿ ಬುಕ್ ಕೊಡ್ತೀನಿ. ನಾನಿರೋ ಕಡೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ನಾನೊಂದು ಅಡ್ರೆಸ್ ಕೊಡ್ತೀನಿ, ಆ ಅಡ್ರೆಸ್ಸಿಗೆ ಬುಕ್ ಪೋಸ್ಟ್ ಮಾಡಿ. ಯಾಕಂದರೆ ಆ ಅಡ್ರೆಸ್ಸಲ್ಲಿರೋರಿಗೆ ಈ ಕತೆ ಗೊತ್ತಾಗುತ್ತೆ. ಹೌದಾ? ಸರಿ, ಹಾಗಾದ್ರೆ. ನಮ್ಮ ಹೀರೋ ಇದಾನಲ್ಲ, ಹೀರೋಯಿನ್ ಅಲ್ಲ, ಮೇನ್ ಕ್ಯಾರೆಕ್ಟರ್. ಅವನು ಅವ್ರ ಅಪ್ಪ ಅಮ್ಮಂಗೆ ಒಬ್ಬನೇ ಮಗ. ಅವ್ರ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು. ಅದೆಷ್ಟು ಒಳ್ಳೆಯವರು ಅಂತಂದ್ರೆ, ಅವ್ರೇನಾದ್ರೂ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅದೆಂತ ಮನ್ಸವರೇ ಆಗಿರ್ಲಿ ಅವ್ರಿಗೆ ಹೆಲ್ಪ್ ಮಾಡಕ್ಕಂತ ಮುಂದೆ ಬರ್ತಿದ್ರು. ಈ ಮನುಷ್ಯಂಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ, ಆದ್ರೆ ಇವನು ಬುದ್ಧಿ ಬಂದ್ಮೇಲೂ ಕೆಡೋ ಅಂತವನು. ಆ ಏಜೇ ಗೊತ್ತಲ್ಲ, ಅವಾಗವಾಗ ಅವ್ರ ಅಪ್ಪ ಅಮ್ಮನ ಜೊತೆ ವಾದ ಮಾಡೋದು, ಜಗಳ ಮಾಡೋದು ಮಾಡ್ತಿರ್ತಾನೆ. ಹಂಗೋ ಹಿಂಗೋ ಕಷ್ಟಪಟ್ಟು ಫೇಲ್ ಆಗಿ ಪಾಸ್ ಆಗಿ ಅವನಿಗೊಂದು ಜಾಬ್ ಸಿಗುತ್ತೆ. ಮ್ಯಾಟ್ರ್ ಏನಂದ್ರೆ, ಆ ಜಾಬ್ ಮಾಡಕ್ಕೆ ಅವನ ಊರ್ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಾಗಿರುತ್ತೆ. ಅವ್ರ ಅಪ್ಪ ಅಮ್ಮ ಬೆಂಗಳೂರಿಗೆ ಹೋಗ್ಬೇಡ, ಇರೋದು ಒಬ್ನೇ ಮಗ, ಅದೇನೇ ಕೆಲಸ ಮಾಡಿದ್ರು ಈ ಊರಲ್ಲೇ ಮಾಡ್ಕೊಂಡು ನಮ್ ಜೊತೆನೆ ಇರುವಂತ ತುಂಬಾ ಕೇಳ್ಕಂತಾರೆ. ಆದ್ರೆ ಈ ಮನುಷ್ಯಂಗೆ ತಲೆ ಕೆಟ್ಟಾಗ ಅವನ್ ಏನ್ ಡಿಸೈಡ್ ಮಾಡ್ತಾನೆ ಅವನಿಗೆ ಗೊತ್ತಿರಲ್ಲ. ಅಪ್ಪ ಅಮ್ಮ ಎಷ್ಟೇ ಕೇಳ್ಕೊಂಡ್ರು ಅವನು ಬೆಂಗಳೂರಿಗೆ ಹೋಗ್ತಾನೆ. ವಾದ ವಿವಾದ ಜಾಸ್ತಿ ಆಗಿದ್ದ ಕಾರಣದಿಂದ ಅವ್ರ ನಡುವೆ ಒಂದು ಗ್ಯಾಪ್ ಆಗುತ್ತೆ. ವಾರಕ್ಕೊಂದ್ಸಲ, 2 ವಾರಕ್ಕೊಂದ್ಸಲ ಫೋನಲ್ಲಿ ಮಾತಾಡ್ತಿದ್ದವನು ತಿಂಗ್ಳಾನ್ಗಟ್ಲೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡದೆ ಇರ್ತಾನೆ. ಅಟ್ಲೀಸ್ಟ್ ಅವಾಗವಾಗ ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ದವನು ಅವ್ರ ಅಮ್ಮನ ಜೊತೆ ಮಾತಾಡೋದನ್ನು ಕಡಿಮೆ ಮಾಡ್ತಾನೆ. ಹೀಗೆ ಮಾತು ಬಿಟ್ಟವನು 1 ವರ್ಷ ಆದ್ರೂ ಅವ್ರ ಮನೆಗೆ ಹೋಗಿರಲ್ಲ ಅವನು. ಬೆಂಗಳೂರು ಸೇರಿದ್ಮೇಲೆ ಮೈಸೂರು, ಹಾಸನ್ನು ಅಂತ ಓಡಾಡ್ಕೊಂಡು ಆರಾಮಾಗಿರ್ತಾನೆ. ಆಮೇಲೆ ಹೀರೋಯಿನ್ ಎಂಟ್ರಿನಾ? ನಮ್ಮ ಕಥೆಯಲ್ಲಿ ಹೀರೋಯಿನ್ ಎಲ್ಲ ಇರೋದು. ಸ್ಟೋರಿಯಲ್ಲಿ ಹೀರೋಯಿನ್ ಇಲ್ಲ, ಓಕೆ, ಆದ್ರೆ ನಿಮ್ಮ ಲೈಫಲ್ಲಿ ಯಾರು ಹುಡುಗಿನೇ ಇಲ್ವಾ? ನಾನು ಬೆಂಗಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಒಬ್ಳು ಮೈಸೂರು ಹುಡುಗಿ ಫ್ರೆಂಡ್ ಆಗಿತ್ತು. ಅವಳ ಕಾಂಟ್ಯಾಕ್ಟ್ನ ಮೈಸೂರು ಫ್ರೆಂಡ್ ಅಂತ ಸೇವ್ ಮಾಡ್ಕೊಂಡಿದ್ದೆ.
ನಾನು ಅವಳು ಚೆನ್ನಾಗಿದ್ವಿ, ಆದರೆ ಫೋನ್ ಸ್ವಲ್ಪ ಲೇಟಾಗಿ ರಿಸೀವ್ ಮಾಡೋಳು. ಅವಳಿಗೆ ನಾಯಿ ಅಂದರೆ ತುಂಬ ಇಷ್ಟ, ನನಗೆ ಮನುಷ್ಯರಂದರೆ ಇಷ್ಟ. ಮತ್ತೇನು ಗೊತ್ತಾ, ನನಗೆ ಈ ಮನುಷ್ಯನ ಜನ್ಮನ ಬೈಬಾರ್ದು. ಯಾರೋ ಒಬ್ಬರು ತಪ್ಪು ಮಾಡಿದರೆ ಇಡೀ ಮನುಷ್ಯನ ಜನ್ಮನೇ ಹಿಂಗೆ ಅಂತ ಬೈದರೆ ನನಗೆ ವಿಪರೀತ ಸಿಟ್ಟು ಬರೋದು. ಅಂಥದ್ರಲ್ಲಿ ಒಂದಿನ ಯಾಕೆ ಬೇಜಾರಲ್ಲಿದೆಯಾ? ಅಕ್ಕಂಗ್ ಗಂಡ್ ನೋಡ್ತಿದಾರ ಕಣೋ. ಅದಕ್ಕೆ ಬೇಜಾರಾಗ್ತೀಯಾ? ನನ್ನ ಬಯೋಡಾಟಾ ಈ ಕಳಿಸ್ಲಾ? ಸುಮ್ನೆ ಇರು. ಈ ಹೆಣ್ಮಕ್ಳು ಮದ್ವೆ ಟೈಮಲ್ಲಿ ಎಂತೆಂತ ಮಾತ್ ಕೇಳ್ಬೇಕು ಗೊತ್ತಾ? ತೆಳ್ಳಗಿದ್ರೆ ರೋಗ ಇದೆ ಅಂತಾರೆ, ಅದೇ ದಪ್ಪಾಗಿದ್ರೆ ಮನೆಗಿರೋದೆಲ್ಲ ಇವಳೆ ತಿಂತಾಳೆ ಅಂತಾರೆ, ಅದೇ ಸ್ವಲ್ಪ ಏನಾದ್ರೂ ಓದಿದ್ರೆ ಇರೋ ಬರೋ ಸೊಕ್ಕೆಲ್ಲ ಇವಳಿಗೆ ಇದೆ ಅಂತಾರೆ, ಅದೇ ಏನು ಓದ್ದೇ ಇದ್ರೆ ಮನೇಲಿರೋದಾದ್ರೂ ಕೆಲ್ಸ ಕಲಿ ಅಂತ ಹೇಳ್ತಾರೆ. ಹುಡುಗಿರ್ ಲೈಫ್ ಎಷ್ಟ್ ಕಷ್ಟ ಅಲ್ವಾ? ದೊಡ್ಡಪ್ಪ ಬೇರೆ ಅಕ್ಕಂಗೆ ವಯಸ್ಸಾಯ್ತು ಮದ್ವೆ ಆಗು ಅಂತ ಅಂತಿದ್ರು. ಈ ಮದ್ವೆದೆಲ್ಲ ಕೇಳಿದ್ರೆ ನಂಗಂತೂ ಊರ್ ಬಿಟ್ಟು ಹೋಗ್ಬೇಕು ಅನ್ಸ್ತಾ ಇದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈ 30-35 ವರ್ಷದವರೆಗೂ ಮದುವೆ ಆಗಿಲ್ಲ ಅಂತಂದ್ರೆ ಅಯ್ಯೋ ವಯಸ್ಸಾಯ್ತು ಮದುವೆ ಆಗಿಲ್ಲ ಅಂತಾರೆ. ಅದೇ 30-35 ವಯಸ್ಸಿಗೆ ಸತ್ತೋಗ್ಬಿಟ್ರೆ ಅಯ್ಯೋಯ್ಯೋ ಸಣ್ಣ ವಯಸ್ಸಿಗೆ ಸತ್ತೋಗ್ಬಿಟ್ಟ ಅಂತಾರೆ. ಅವರು ನಮ್ಮನ್ನಂತಾರೆ, ನಾವು ಇನ್ನೊಬ್ಬರನ್ನಂತೀವಿ. ಎಲ್ಲ ಬ್ಯಾಲೆನ್ಸ್ಡು. ನೀನು ಹುಡುಗಿರಿಗೆ ಹೇಳೋ ಮಾತು ಕೇಳಿದ್ರೆ ಊರು ಬಿಡ್ಬೇಕು ಅಂತಂದೆ. ನೀನು ಹುಡುಗರಿಗೆ ಹೇಳೋ ಮಾತೆಲ್ಲ ಕೇಳಿಬಿಟ್ರೆ ಪ್ರಾಣನೇ ಬಿಡ್ಬೇಕಾಗತ್ತೆ ಅಷ್ಟೇ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಂಗೀಗ ಬೇಜಾರಾಗಿದೆ, ನಾನು ಪೋಸ್ಟ್ ಮಾಡ್ಬೇಕು. ಕೋಕು ಜೊತೆ ಇರೋ ಫೋಟೋ ನೋಡು. ಸೂಪರ್. ನೋಡೇ ಇಲ್ಲ, ಸೂಪರ್ ಅಂತೀಯಾ? ನೀನು ಹೆಂಗಿದ್ರು ಚೆನ್ನಾಗಿರ್ತೀಯಲ್ಲ ಅದಕ್ಕೆ ಹಂಗಂದೆ. ಈ ಕೋಕೋ ಮನುಷ್ಯರ ತರ ಜಡ್ಜ್ ಮಾಡಲ್ಲ, ಅದು ಮಾತ್ರ ನನ್ನ ಅರ್ಥ ಮಾಡ್ಕೊಂಡಿರೋದು. ಕಂಪೇರ್ ಮಾಡಿ ಬೈದ್ಲು ನಾನು ಕೇಳೋವರೆಗೂ ಕೇಳಿ ಒಂದು ಎಡವಟ್ಟು ಮಾತಾಡ್ಬಿಟ್ಟೆ. ಬಟ್ ಏನು ಗೊತ್ತಾ, ಅದು ನಿನಗೆ ಎದುರು ಮಾತಾಡೋಣ ಅಂತಲ್ಲ, ಪಾಪ ಅದಕ್ಕೂ ಏನೋ ಹೇಳ್ಬೇಕು ಅಂತಿರುತ್ತೆ, ಅವಾಗ ಬೊಗಳ್ತಿರುತ್ತೆ. ಆದರೂ ನೀವು ಅದು ಬೊಗಳಿದ್ರೆ ಹಸುವಾಯ್ತೇನೋ ಎಲ್ಲಾದ್ರೂ ಕಡಿತೈತೇನೋ ಅಂತ ಅನ್ಕೊಂತೀರಾ. ಬಟ್ ಆ್ಯಕ್ಚುಲಿ ಅದು ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ಎಲ್ಲಾದ್ರೂ ದುಡಿಯಂಗಿದ್ದಿದ್ರೆ 2 ದಿವಸನೂ ನಿನ್ನ ಜೊತೆ ಇರ್ತಿರ್ಲಿಲ್ಲ. ನಾನಾಗಿರೋದಕ್ಕೆ ಇರೋದು. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ನೀನು ತುಂಬ ಬುದ್ಧಿವಂತ, ತಲೆ ಎಲ್ಲ ಮಾತಾಡ್ತೀಯ, ಆ ದೇವರು ನಿನಗೆ ಒಂದೆರಡು ಕನೆಕ್ಷನ್ ಕಟ್ ಮಾಡಬೇಕು ಅಂತ. ಆ ಪರಮಾತ್ಮ ಇಡೀ ಸಿಸ್ಟಮ್ಮೇ ಕಟ್ ಮಾಡಿಬಿಟ್ಟ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಕ್ಕೆ ಏನು ಟ್ರೈ ಮಾಡ್ಲಿಲ್ವಾ? ಕಾಂಟ್ಯಾಕ್ಟ್ ಏನು ಮಾಡಿಲ್ಲ, ಆದರೆ ಇವಾಗಲೂ ನಾನೇನು ಪೋಸ್ಟ್ ಮಾಡಿದರೂ ಮೊದಲನೇ ಅವಳದೇ ಇರುತ್ತೆ. ಈ ಹುಡುಗಿರು ಹೆಂಗೆ ಅಂದರೆ ಸಣ್ಣ ವಿಷಯಕ್ಕೂ ಖುಷಿ ಆಗ್ತಾರೆ, ಸಣ್ಣ ವಿಷಯಕ್ಕೂ ಬೇಜಾರಾಗ್ತಾರೆ. ಹೆಂಗಲ್ವಾ ಹುಡುಗಿರು? ಈ ಸಣ್ಣ ವಿಷಯ ಅಂದಾಗ ನೆನಪಾಯ್ತು, ನಮ್ಮ ಅಕ್ಕನೂ ಹಾಗೆ. ನಾನು ಚಿಕ್ಕವನಿದ್ದಾಗ ಆಟ ಆಡಿದ ಕಾರು, ಬೈಕು, ಸೈಕಲ್ಲು ಎಲ್ಲ ಇನ್ನೂ ಹಾಗೆ ಇಟ್ಕೊಂಡಿದ್ದಾಳೆ. ಅಷ್ಟೇ ಯಾಕೆ, ನಂದು ಆಕ್ಸಿಡೆಂಟ್ ಆಯ್ತಲ್ಲ, ಅದ್ರ ಲಾಸ್ಟ್ ವೀಕು ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತಂತೆ. ಅದ್ರ ಪೇಪರ್ ಕಟ್ಟಿಂಗ್ ಕೂಡ ಹಂಗೆ ಇಟ್ಕೊಂಡಿದ್ದಾಳೆ. ಪೇಪರ್ ಕಟ್ಟಿಂಗಾ? ಆ ಪೇಪರ್ ಕಟ್ಟಿಂಗ್ ಓದಿದ್ರಾ? ಇಲ್ಲ, ನೋಡಿಲ್ಲ. ಅಲ್ಲ ರೀ, ಕತೆ ಬರೀತಿದ್ದೀನಿ ಅಂತೀರಾ, ನೋವೆಲ್ ಓದ್ತೀನಿ ಅಂತೀರಾ, ಆ ಪೇಪರ್ ಕಟ್ಟಿಂಗ್ ಓದೋದಲ್ವಾ? ಅಂಥ ಪೇಪರಲ್ಲೇನೆ ಒಳ್ಳೆ ಕತೆ ಸಿಗೋದು. ಯಾರಿಗೆ ಗೊತ್ತು, ನಿಮ್ಮ ಕತೆಗೆ ಅದರಿಂದ ಒಳ್ಳೆ ಕ್ಲೈಮ್ಯಾಕ್ಸ್ ಕೂಡ ಸಿಗ್ಬೋದೇನೋ. ಅಣ್ಣ ಟೈಮ್ ಎಷ್ಟು? 11:30. ಅಣ್ಣ ಥ್ಯಾಂಕ್ ಯು. ಹಾ, ಈಗ ಮೇನ್ ಕತೆ ಕಂಟಿನ್ಯೂ ಮಾಡಿ. ಹಿಂಗೆ ಆ ಹುಡುಗನ್ ನೋಡಿದ್ರಲ್ಲ, ಆ ಥರ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹುಡುಗನ್ ನೋಡ್ತಾನೆ. ಅವತ್ತು ಅವನಿಗೆ ಅವನ ಚೈಲ್ಡ್ಹುಡ್ ಡೇಸ್ ಎಲ್ಲ ತುಂಬ ನೆನಪಾಗುತ್ತೆ. ಅದರಲ್ಲೂ ಆ ಒಂದು ಅವನು ಅಪ್ಪ ಟ್ರಿಪ್ಗೆ ಹೋಗ್ಬೇಕು, ಅಮೌಂಟ್ ಕೊಡು ಅಂತ ಕೇಳ್ತಾನೆ. ಅವರಪ್ಪ ಟ್ರಿಪ್ಪು ಬೇಡ ಏನು ಬೇಡ, ಇನ್ನೂ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಸಂಜೆ ಬಂದಮೇಲೆ ಟ್ರಿಪ್ಪಿಗೆ ದುಡ್ಡು ಕೊಡ್ತಾರೆ, ನಾಳೆ ಬಂದು ಫೀಸ್ ಕೂಡ ಕಟ್ತೀನಿ ಅಂತಾರೆ. ಬೆಳಗ್ಗೆ ದುಡ್ಡಿರಲಿಲ್ಲ, ಸಂಜೆ ಫೀಸ್ ಕಟ್ತೀನಿ ಅಂದರು. ಅಂದರೆ ಅವತ್ತು ಯಾರ ಹತ್ರನೂ ದುಡ್ಡು ಅಡ್ಜಸ್ಟ್ ಮಾಡಿದ್ದಾರೆ ಅಂತ. ಈಗ ನಾವು ದುಡಿತಾ ಇದ್ದೀವಿ, ನಮಗೂ ಸ್ಯಾಲ್ರಿ ಬರುತ್ತೆ. ತಿಂಗಳಿಗೆ 20-25 ಸಾವಿರ ದುಡಿದ್ರೂ ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೂ ಕುತ್ತಿಗೆ ಬರೋ ಸ್ಯಾಲ್ರಿಯಲ್ಲಿ ನಾನು ಅದನ್ನು ತಗೋಬೇಕು ಇದನ್ನು ತಗೋಬೇಕು ಅಂತ ನಮಗೆ ಎಷ್ಟೊಂದು ಆಸೆ ಇರ್ತವೆ. ಆದರೆ ಈ ಅಪ್ಪ ಅಮ್ಮ ದುಡ್ದಿದ್ದೆಲ್ಲ ಮಕ್ಕಳಿಗೆ ಖರ್ಚು ಮಾಡ್ತಾರೆ, ಅವ್ರಿಗೇನು ಆಸೆನೇ ಇಲ್ಲ. ಈ ಹೊಸ್ದಾಗೆಲ್ಲ ಪರಿಚಯ ಆಗ್ತಾರಲ್ಲ, ಅವ್ರಿಗೆ ನಿನಗೇನು ಇಷ್ಟ, ಏನು ಕಷ್ಟ ಅಂತೆಲ್ಲ ಕೇಳ್ತೀವಿ. ಆದರೆ ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬಂದಾಗ, ಅಪ್ಪ ಮಧ್ಯಾಹ್ನ ಊಟ ಮಾಡಿದ್ರ, ಅಪ್ಪ ಟ್ಯಾಬ್ಲೆಟ್ಸ್ ತಗೊಂಡ್ರ ಅಂತ ಒಂದಿನನೂ ಕೇಳಲ್ಲ.
ನಮ್ಮದು ಎಲ್ಲ ಒಂದು ಜೀವನ. ಈ ಥರ ಎಲ್ಲ ಯೋಚನೆ ಮಾಡಿದ್ಮೇಲೆ ನಮ್ಮಪ್ಪ ಅಮ್ಮಂಗೆ ನಾನು ಎಷ್ಟು ನೋವು ಮಾಡಿದ್ದೀನಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಮಾಡಿದ ತಪ್ಪಿಗೆಲ್ಲ ಕ್ಷಮೆ ಕೇಳಿ ಇನ್ಮೇಲಿಂದ ಅಪ್ಪ ಅಮ್ಮನ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡಿ ರಾತ್ರೋರಾತ್ರಿ ಅವನು ಊರಿಗೆ ಹೊರಟ. ಮಚ್ಚ, ಹಲೋ, 11:15 ಬಾ ಅಂತ ಹೇಳಿದೀನಿ. ಎಷ್ಟೊತ್ತು ವೇಟ್ ಮಾಡ್ಬೇಕು? ಬೇಗ ಬಾ. ಬ್ರೋ ಒಂದು 5 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ನಾನು ಕ್ಲೈಮ್ಯಾಕ್ಸ್ ಕೇಳಲೇಬೇಕು. 5 ನಿಮಿಷ ಇಲ್ಲೇ ಇರ್ತೀರಲ್ಲ, ಹೋಗಿ ಹಂಗೆ ಬಂದ್ಬಿಡ್ತೀನಿ. 5 ನಿಮಿಷ ಬ್ರೋ. ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನ. ಹಲೋ ಅಕ್ಕ, ಏನು? ಹಲೋ, ಸಾರಿ ಕಣೋ ಯುವ, ನಮ್ ಫ್ರೆಂಡ್ ಅಣ್ಣಗೆ ಏನೋ ಎಮರ್ಜೆನ್ಸಿ ಕೆಲ್ಸ ಇತ್ತು ಅಂತ ಬರೋಕ್ ಟೈಮ್ ಆಗ್ಲಿಲ್ಲ ಅಂತೆ. ಸಾರಿ, ನಿನ್ನ ಸುಮ್ನೆ ಪಾರ್ಕ್ಗೆ ಕಳಿಸ್ದೆ. ಹೌದಾ ಅಕ್ಕ, ಇರು ಮಾಡ್ತೀನಿ. ಮತ್ತೆ ಇಷ್ಟೊತ್ತು ನನ್ನ ಜೊತೆಲಿದ್ದವ್ರು ಯಾರು? ನೀನು ನನಗೆ ಟೈಮ್ ಕೇಳೋಕೆ ಬಂದಾಗ ನನ್ನ ಜೊತೆ ಒಬ್ರು ಇದ್ರಲ್ಲ, ಅವ್ರು ಎಲ್ಲೋದ್ರು ನೋಡ್ದ? ಅಣ್ಣ ನಿನ್ ಜೊತೆ ಯಾರಿದ್ದಾರ? ನೀನ್ ಒಬ್ಬ ತಾನೇ ಇದ್ದಿದ್ದು. ಯಾರೋ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಆ ಪೇಪರ್ ಕಟಿಂಗ್ ನೋಡಿದ್ರಾ? ಯಾರಿಗೆ ಗೊತ್ತು, ಅದರಿಂದ ಒಳ್ಳೆ ಕ್ಲೈಮ್ಯಾಕ್ಸ್ ಕೂಡ ಸಿಗ್ಬೋದಿತ್ತೆ. ಅಕ್ಕ, ನನ್ನ ಆಕ್ಸಿಡೆಂಟ್ ಆಗಿದ್ದು ಲಾಸ್ಟ್ ವೀಕು. ಆಕ್ಸಿಡೆಂಟ್ದು ಪೇಪರ್ ಕಟ್ಟಿಂಗ್ ಇತ್ತಲ್ಲ, ಅದರಲ್ಲಿ ಏನಿತ್ತು? ಹಾ ಯುವ, ಇರು ಒಂದ್ ಸೆಕ್. ದಿನಾಂಕ 21/3/2026ರಂದು ಆಮ್ಚಿ ಕ್ರಾಸ್ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಆತನ ಗುರುತು ಇನ್ನೂ ಪತ್ತೆಯಾಗಿಲ್ಲ. ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ. ನಾನು ಇರೋ ಕಡೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ಪರಮಾತ್ಮ ಇಡೀ ಸಿಸ್ಟಮ್. ಮನೆಗೆ ಹೋಗಿ 1 ವರ್ಷ ಆಯ್ತು. ವರ್ಷ ಆದರೂ ಅವ್ರ ಮನೆಗೆ ಹೋಗಿರಲ್ಲ. ಅಪ್ಪ ಅಮ್ಮ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿ ರಾತ್ರೋರಾತ್ರಿ ಊರಿಗೆ ಹೋಗಿ. ಹಾಗಾದ್ರೆ ರಾಜ್ ಮನೇಲಿ ಇನ್ನೂ ಗೊತ್ತಿಲ್ವಾ? ರೀ, ಯಾರೋ ರಾಜ್ ಹೆಸರಲ್ಲಿ ಬುಕ್ ಕಳ್ಸಿದಾರೆ ನೋಡ್ರಿ. ಪ್ರಪಂಚ ಬಿಟ್ಟು ಹೋಗೋ ಕೊನೆ ಕ್ಷಣದಲ್ಲಿ ನಮ್ಮವ್ರಿಗೆ ಹೇಳ್ಬೇಕು ಅನ್ನೋ ಕೊನೆ ಮಾತಿರುತ್ತೆ. ಅದನ್ನ ಹೇಳ್ದೆ